ಪ್ರಜಾಕಿರಣಕ್ಕೆ ಸ್ವಾಗತ. ಬಿ ಖರಾಬ್ ಜಾಗ ಅಂದ್ರೆ ಏನು ಗೊತ್ತಾ? ಆಸ್ತಿ ಖರೀದಿ ಮಾಡೋದಕ್ಕಿಂತ ಮುಂಚೆ ನೀವು ಈ ವಿಚಾರವನ್ನ ತಿಳ್ಕೊಳ್ಳೇಬೇಕು. ನೀವು ಏನಾದ್ರೂ ರೆವೆನ್ಯೂ ಸೈಟ್ ನ ಖರೀದಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೇಲ್ ಡೀಡ್ ಮತ್ತೆ ಇಸಿ ನೋಡಿದ್ರೆ ಮಾತ್ರ ಸಾಲೋದಿಲ್ಲ. ಜಾಗದ ಖರಾಬ್ ಅಂದ್ರೆ ಬಿ ಖರಾಬ್ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಅನ್ನೋದನ್ನ ಸಂಪೂರ್ಣವಾಗಿ ಖಚಿತಪಡಿಸ್ಕೊಳ್ಬೇಕು. ಅದನ್ನ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ಸಂಪೂರ್ಣ ವಿವರ ಇಲ್ಲಿ ಹೇಳ್ತೀನಿ ಕೇಳಿ. ಮೊದಲಿಗೆ ನಿಮ್ಮ ಸರ್ವೆ ನಂಬರ್ನ RTC ಅಥವಾ ಪಾಣಿ ತೆಗೆದುಕೊಂಡು ಅದರಲ್ಲಿ ಖರಾಬ್ ವಿವರ ಏನಿದೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕು. ಅದರ ನಂತರ ADLR ಸರ್ವಿಸ್ ಸ್ಕೆಚ್ ಚೆಕ್ ಮಾಡಬೇಕು. ಇದರಲ್ಲಿ ನಿಮ್ಮ ಸರ್ವೆ ನಂಬರ್ನಲ್ಲಿ ಖರಾಬ್ ಜಾಗ ಯಾವುದು, ಆ ಖರಾಬ್ ಭಾಗ ಯಾವುದಿದೆ, ಎಷ್ಟಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿ ನಿಖರವಾಗಿ ಇಲ್ಲಿ ಬರ್ದಿರ್ಲಾಗುತ್ತೆ. ಯಾವ ಕಡೆಯಲ್ಲಿ ಈ ಒಂದು ಖರಾಬ್ ಜಾಗ ಬರುತ್ತೆ, ಎಲ್ಲಿ ನೀವು ಆ ಖರಾಬ್ ಜಾಗ ಬಿಟ್ಟು ಯಾವ ಜಾಗ ತೆಗೆದುಕೊಳ್ಬೇಕು ಅನ್ನೋದ್ರ ವಿವರ ಕೂಡ ಇದರಲ್ಲಿ ಅಘಟಕವಾಗಿರುತ್ತೆ. ಬಿ ಖರಾಬ್ ಜಾಗವನ್ನ ಸರ್ಕಾರ ಸಾಮಾನ್ಯವಾಗಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಮೀಸಲಿಟ್ಟಿರ್ತಾರೆ. ಉದಾಹರಣೆಗೆ ರಸ್ತೆ ಆಗಿರ್ಬೋದು, ಕಾಲುದಾರಿ ಆಗಿರ್ಬೋದು, ಕೆರೆ, ನೀರು, ಸ್ಮಶಾನ ಅಥವಾ ಇತರೆ ಸಾರ್ವಜನಿಕ ಬಳಕೆಗೋಸ್ಕರನೇ ಈ ಬಿ ಖರಾಬು ಜಾಗವನ್ನ ಸರ್ಕಾರ ತನ್ನ ಲಿಮಿಟ್ಗೆ ತೆಗೆದುಕೊಂಡಿರುತ್ತೆ. ಇದನ್ನ ಯಾವುದೇ ರೀತಿ ಖಾಸಗಿಯಾಗಿ ಬಳಸ್ಕೊಳ್ಳುವ ಸ್ವತಂತ್ರ ಇರೋದಿಲ್ಲ. ಅದಕ್ಕೋಸ್ಕರ ಬಿ ಖರಾಬು ಜಾಗ ಅಂತ ಕರೀತಾರೆ. ಹಾಗಾಗಿ ನೀವು ಯಾವುದೇ ಜಾಗವನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಹೇಗೆ ಸೇಲ್ ಡೀಡ್ ನೋಡ್ತೀರಾ, ಇಸಿ ನೋಡ್ತೀರಾ, ಅದೇ ರೀತಿ RTC ಸರ್ವೆ ಸ್ಕೆಚ್ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿ ನಂತರ ನಿಮ್ಮ ಆಸ್ತಿಗೆ ಹಣವನ್ನ ಹೂಡಿಕೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಜಾಗ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೋದು, ಆದ್ರೆ ಇದು ರೆವೆನ್ಯೂ ಸೈಟ್ ಬಗ್ಗೆ ತಿಳ್ಕೊಳ್ಳೋದು ದೊಡ್ಡ ವಿಚಾರವಾಗಿರುತ್ತೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದ.